ಮಾನಕ್ಕೆ ಎಲ್ಲಿಯಾದರೂ ಧಕ್ಕೆ ಬಂದರೆ ನಾ ಬರಲಾರೆ ಸ್ವಾಮಿ. ಯಾವುದು ವಸಿಷ್ಠಾಶ್ರಮಕ್ಕೆ ಬರಲಿ ಅದನ್ನೇ ಹೇಳಿದ್ದು. ಈ ಹಿಂದೆ ಬಂದಾಗ ನನಗೆ ರಕ್ಷಣೆ ಎನ್ನುವುದು ಸಿಕ್ಕಿತ್ತ? ನನ್ನ ರಕ್ಷಣೆಯನ್ನು ನಾನೇ ಮಾಡಿಕೊಂಡವಳು. ನಿನ್ನದೇ ಸ್ವಾತಂತ್ರ್ಯ ಅಲ್ವೇ? ಆ ಅಂದಿನ ದಿವಸ ಮಾಡಿದ್ದೇನೆ. ಆದರೆ ಇಂತಹ ವರ್ಗದವರು ಇದ್ದಾರೆ ಎನ್ನುವ ಹಾಗೆ ಹೇಳಿದ್ದು ನಾನು. ನನ್ನ ಕೈಯಲ್ಲಿ ಆಗುವುದಿಲ್ಲ ಎನ್ನುವಂತಹ ವಿಚಾರವನ್ನು ನಾನು ಹೇಳಿದ್ದಲ್ಲ. ಇಂಥವರು ಇರುವ ಕಾರಣದಿಂದಲಾಗಿ ನಾನು ಬಂದೆ ಎಂದಾದರೆ ನನ್ನ ಪವಿತ್ರತೆಗೆ ಧಕ್ಕೆ ಬರುವುದಕ್ಕೆ ಸಾಧ್ಯ. ಮತ್ತೆ ಅಲ್ಲಿಗೆ ಹೋಗುವುದು ಮೇಲಲೋಕದಲ್ಲಿ ನೋಡು. ನಾನು ಗಣದಾಸಿಯ ಮೇಲೆ ಕಣ್ಣಿಕ್ಕಿದಂತಹ ಕೀಟಗಳಂತವರು ಬದುಕಿದ ನಾಡಿಗೆ ನಾನು ಬಂದೆ ಅಂತಾದ್ರೆ ಕೆಟ್ಟು ಹೋದೇನೋ ಅನ್ನೋ ಭಾವ. ಮತ್ತೆ ನೀನು ಅಲ್ಲಿ ಯಾಕೆ ನೋಡ್ತೆ? ಗಾಜಿನ ಆವರಣದಲ್ಲಿ ಕುಳಿತಂತಹ ಯಾವನ ವ್ಯಕ್ತಿ ಆದ್ರೂ ಹೊರ ಪ್ರಪಂಚಕ್ಕೆ ಕಲ್ಲು ಎಸೆಯುವುದಕ್ಕೆ ಹೊರಡುವಾಡು. ಅಲ್ಲಿದ್ದ ಪ್ರತಿಕ್ರಿಯೆಯಾಗಿ ಒಂದು ಕಲ್ಲು ಎಸೆದ್ರೆ ಗಾಜು ಮುಡಿಯಾಗ್ತದೆ, ಒಳಗಿದ್ದವರಿಗೆ ನೋವಾಗ್ತದೆ. ನೀನು ಮಾಡಿದ್ದೇನು ಗೊತ್ತಾ? ಅಲ್ಲಿಗೆ ಕಲ್ಲು ಬಿಸಾಡ್ಲಿಕ್ಕೆ ಹೊರಟದ್ದು. ಈಗ ಒಳಗೆ ಬಂತ ಅವರು ಬಿಸಾಡುವ ಹೇಗೆ ಬಿಸಾಡಬೇಕಾಗ್ತದೆ ಆ ಕಡೆಗೆ. ನಾನು ಯಾವುದು ನಿನಗೆ ಗೌತಮ ನರಸಿಯ ಕಥೆ ಗೊತ್ತಿಲ್ಲ. ಕೀಚಕರು ತಪ್ಪಿದ ಚೆಲುವಂತ ಹೆಣ್ಮಗಳು ಅಂತ ಕೈ ಇಕ್ಕುವುದಕ್ಕೆ ಹೋದ. ದಕ್ಕಿಸಿಕೊಳ್ಳಿ. ಈಗ ನೀವು ನನ್ನ ದಾರಿಗೆ ಬಂದು ದಕ್ಕಿಸಿಕೊಳ್ಳಿ. ಚಂದ ಉಂಟು, ಬಯಕೆ ಉಂಟು ಅಂತ ಎಲ್ಲೆಲ್ಲಿ ಕೈ ಇಕ್ಕಬಾರದು ಅಲ್ವೇ? ಇನ್ನೊಬ್ಬನ ಹೆಂಡತಿಯನ್ನು ಅವಳು, ಅವನಿಗೇನು ಗೊತ್ತು? ಅಕ್ಕನ ದಾಸಿ ಚಂದ ಇದ್ದಾಳೆ, ಸಿಕ್ಕಬಹುದು ಅನ್ನುವಾಗ ಹೆಣ್ಣಿಗನಾದಂತ ಆಶಿಸಿ ಅವರ ಇವರ ವಿಷಯ ಬಿಡಮ್ಮ. ನಿಮ್ಮ ದೇವೇಂದ್ರನೇ ಇನ್ನೊಬ್ಬರ ಹೆಂಡತಿ ಆದೀತು ಅಂತ ಹೋದ ಕಥೆ ಉಂಟು. ಏನು? ನಿಮ್ಮ ದೇವೇಂದ್ರ? ನಮ್ಮ ದೇವೇಂದ್ರ? ಹೌದಪ್ಪ. ಯಾವ ಕತೆ? ಗೌತಮನ ರಸಿ ಅಹಲ್ಯೆಯ ಪ್ರಕರಣ ಯೋಚನೆ ಮಾಡು. ಬ್ರಹ್ಮನ ಮಗಳು ಪೂರ್ಣ ವಯಸ್ಕೆ ಮತ ನಿರ್ಣಯವಾಯಿತು. ದೇವೇಂದ್ರ ಬಂದ, ಬ್ರಹ್ಮದೇವರು ಪಂಥ ಸಾರಿದ್ರು. ಭೂಪ್ರದಕ್ಷಿಣೆಯನ್ನು ಯಾವನು ಎಷ್ಟು ಬೇಗ ಮಾಡಿ ಮುಗಿಸಿ ಬರ್ತಾನೋ ಅವನಿಗೆ ಕೊಡುವುದು. ವಾಹನ ಏರಿ ದೇವೇಂದ್ರ ಹೊರಟನಂತೆ. ಅಲ್ವೇ? ಗೌತಮರು ಬಂದರು. ಅದೀಗ ಪ್ರಸವಿಸುತ್ತಿರುವ ದ್ವಿಮುಖ ಕಥೆಗೆ ಬಲವಂತು ಗೆದ್ದಂತೆ ಗೆದ್ದಿದ್ದೇನೆ ಅವನು ಸ್ಥಾಪಿಸಿದ. ಹೌದು ಎನ್ನುವ ಸ್ಥಾಪನೆಯನ್ನು ಬ್ರಹ್ಮ ಒಪ್ಪಿಕೊಂಡ. ಅಹಲ್ಯೆಯನ್ನು ಮದುವೆ ಮಾಡಿಕೊಟ್ಟ. ಗೃಹಸ್ಥಾಶ್ರಮೆ ಗೌತಮನ ಕಡೆಗೆ ಸಾಗಿದ. ಸರಿ. ತಿರುಗಾಟ ಮಾಡಿ ಬಂದ ದೇವೇಂದ್ರನೇ ಕಂಡಿತು. ಹೆಣ್ಣು ತಪ್ಪಿತು. ಕೋಪದಿಂದ ಒಂದು ಮಾತು ಹೇಳಿದರಂತೆ, ಇಂದು ಸಿಗಲಿಲ್ವೋ ಮುಂದೆ ನೋಡಿ ಕೊಡ್ತೇನೆ. ಅದು ಯಾಕಮ್ಮ? ಪಂಥದಲ್ಲಿ ಗೆಲ್ಲಲಾಗದ ಇನ್ನೊಬ್ಬರ ಹೆಂಡತಿಯಾಗಿ ಹೋದವಳನ್ನು ಮುಂದೆ ಪಡೆಯುತ್ತೇನೆ ಎನ್ನುವ ಯೋಚನೆ ಮಾಡುವುದೇ ಸಹಜವಾಗುವುದಿಲ್ಲ. ದೊಡ್ಡವನ ಹಠ, ದೊಡ್ಡವನ ದ್ವೇಷ ಉಳಿಸಿಕೊಂಡ ಗೌತಮನು ಅಹಲ್ಯೆಯ ಮೂಲಕವಾಗಿ ಯೋಗ್ಯ ಮಗನನ್ನು ಹೊಂದಿ ಆಶ್ರಮದಲ್ಲಿ ಬದುಕನ್ನು ಸಾಗಿಸುತ್ತಿರುವಂತಹ ಒಂದು ನಡುದಿಶೆಯಲ್ಲಿ ಮೇಲಿದ್ದ ದೇವೇಂದ್ರ ತನ್ನವರನ್ನು ಸೇರಿಸಿಕೊಂಡು ಕರೆಗಿಳಿದು ಬೆಳಗಾಯಿತು ಎನ್ನುವ ಹಾಗೆ ವಾತಾವರಣವನ್ನು ಸೃಷ್ಟಿಸಿ ಗೌತಮನು ನದೀತೀರಕ್ಕೆ ಹೋಗುವಂತೆ ಮಾಡಿ ತಾನು ಗೌತಮನಾಗಿ ಒಳಹೋಗಿ ಅಹಲ್ಯೆಯನ್ನು ತನ್ನ ಮಾತಿನಿಂದ ಮರಳುಗೊಳಿಸಿ ಭಾಗಿಸಿದ. ಅಲ್ಲಿ ಹೋದಂತ ಗೌತಮನಿಗೆ ನೀರು ಎಚ್ಚರಗೊಂಡದ್ದಿಲ್ಲ. ಜಲದಲ್ಲಿ ಚಂದೆ ಬರಲಿಲ್ಲ ಅಂತಂದ್ರೆ ಬೆಳಗಾಗಲಿ ಏನಾಯ್ತು ಅನ್ನುವ ಹಾಗೆ ಆಶ್ರಮಕ್ಕೆ ಬಂದಾಗ ಇವಳ ಭೋಗವನ್ನು ಉಂಡು ಅವನು ಹೋಗುತ್ತಿರುವುದನ್ನು ಕಂಡ. ಸರಿ. ಕುಪಿತನಾದ. ರಕ್ಷಣೆ ಮಾಡಬೇಕಂತ ದೇವೇಂದ್ರನೇ ಇಂತಹ ಕೆಟ್ಟ ಕೆಲಸವನ್ನು ಮಾಡಿದಲ್ಲ. ಮೈಗಣ್ಣಾಗಿ ಕಾಣಬೇಕಾದಂತಹ ದೇವೇಂದ್ರ ಪರಸತಿಯರ ರಕ್ಷಣೆಯನ್ನು ನೀನು ಹೇಳಿದ ನಾರಿಯರ ಶೀಲವನ್ನು ರಕ್ಷಣೆ ಮಾಡಬೇಕಾದ್ದು ಭೂಮಿಯವರೇ ಕರ್ತವ್ಯ. ಮತ್ತೆ ಭೂಮಿಯಿಂದ ಹೆಚ್ಚು ಕರ್ತವ್ಯ ಅಲ್ಲೋ ದೇವತೆಗಳಿಗೆ. ಈಗ ಅವನು ಮಾಡಿದನು ಅದನ್ನು. ಅವಳು ಅನ್ನು ಭೋಗಿಸಿದನೋ ಇಲ್ವೋ? ಪರಿಣಾಮ ಗೌತಮ ಕೋಪಗೊಂಡ, ಶಾಪವನ್ನು ಕೊಟ್ಟ. ಮೈಗಣ್ಣನ ಎನ್ನುವ ಹಾಗೆ ಈಗ ಅದರಿಂದ ಬಂದದ್ದು. ಹೋಗಿ ನೋಡೊಮ್ಮೆ ನೀನೆಲ್ಲ ಏನುಂಟು ಅಂತ. ಜಾಲಂಧರದ ಹಾಗೂ ಚಂದ ಅಲ್ಲ, ಕಣ್ಣದು ಅಲ್ಲ, ಖ್ಯಾತನೋ ಕುಖ್ಯಾತನು. ಈಗ ಅದರಿಂದ ಶಾಪ ಬಂದದ್ದ? ಅದು ಶಾಪದ ವಿಷಯ. ಅವ ಏನೋ ಬೇರೆ ಹೇಳಿದಾಗೆ ಕಥೆ ಕಟ್ಟಿದನು. ಹೌದು, ಅವ ಒಮ್ಮೆ ನನಗೆ ಸಿಗಬೇಕು. ಈ ವಿಚಾರವನ್ನು ನಾನು ಅವನಲ್ಲಿ ಕೇಳ್ತೇನೆ. ಆದರೆ ನೀವು ಆಡಿದಂತಹ ವಿಚಾರವನ್ನು ನಾನು ಸ್ವಲ್ಪ ಮುಂದುವರಿಸಲಿ. ಬೇಗ ಮುನಿಪೋತ್ತಮರೇ, ದೇವೇಂದ್ರಲ್ಲಿ ಹೋದದ್ದು ಹೌದು. ಯಾಕೆ? ಈ ಹಿಂದೆ ಮದುವೆ ನಡೆಯುವಂತಹ ಸಂದರ್ಭದಲ್ಲಿ ಕಪಟತನ ನಡೆದಿದೆ ಎನ್ನುವುದನ್ನು ಭಾವಿಸಿದ ದೇವೇಂದ್ರ ಅವಳನ್ನು ಹೇಗಾದರೂ ಪಡೆಯಬೇಕೆನ್ನುವಂತಹ ಕಾರಣವನ್ನು ಇಟ್ಟುಕೊಂಡು ಹೋದ.
ದೇವೇಂದ್ರನಿಗೆ ಒಬ್ಬನಿಗೆ ಮನಸ್ಸಿದ್ದದಲ್ಲ, ಅಹಲ್ಯೆಗೂ ಮನಸ್ಸಿದ್ದ ಕಾರಣ ದೇವೇಂದ್ರ ಅಲ್ಲಿ ಹೋಗಿ ಸೇರಿದ್ದು ಹೌದು. ಮತ್ತೊಂದು ವಿಚಾರ ಉಂಟು, ಬ್ರಾಹ್ಮಣರಲ್ಲೊಂದು ಕ್ರಮ ಉಂಟು. ಮದುವೆಯಾದ ಬಳಿಕ ಮದುವೆಯಾದ ಹೆಣ್ಣನ್ನು 3 ರಿಂದ 4 ದಿವಸಗಳ ಕಾಲ ದೇವತೆಗಳಿಗೆ ಸಮರ್ಪಿಸುವುದು. ಇದನ್ನು ಆಲೋಚಿಸಿದ ದೇವೇಂದ್ರ ಹೋದದ್ದು, ಮತ್ತೆ ಬೇರೆ ಯಾವ ವಿಚಾರವೂ ಇಲ್ಲ. ಇಲ್ಲಿ ಶಾಪ ಸಿಕ್ಕಿದ್ದೆ ಅದಕ್ಕೆ ಅವನಿಗೆ. ಹೋಗಿ ಶಾಸ್ತ್ರಾರ್ಥವನ್ನು ಅಪಚಾರವಾಗಿ ಹೇಳಿದ. ಅದು ಯಾಕೆ? ಬ್ರಾಹ್ಮಣ ವಿಧಿಯಲ್ಲಿ ಹೀಗೆ ಉಂಟು, ನನಗೆ ಕೊಡ್ಲಿಲ್ಲ, ನೀನು ನನಗೆ ಸಿಗಬೇಕಾದವಳು ಎನ್ನುವ ಶಾಸ್ತ್ರಾರ್ಥವನ್ನು ಅಪಚಾರದಲ್ಲಿ ಆರೋಪಿಸಿದ. ಆ ಕ್ಷಣಕ್ಕೆ ಅವನ ದೋಷಿಯಾದಲ್ಲಿ ಅದಕ್ಕೆ ಅವನಿಗೆ ಶಾಪ ಸಿಕ್ಕಿತು. ನಿಜಾರ್ಥವನ್ನು ವಿರೋಧಿಸಿ ಹೇಳಿ ಅವಳನ್ನು ಮೋಹಗೊಳಿಸಿದ. ಯೋಚನೆ ಮಾಡಮ್ಮ, ಅವಳಿಗೆ ಮನಸ್ಸು ಉಂಟು ಇಲ್ಲ, ಅದು ಪ್ರಧಾನ ಅಲ್ಲ. ಅವಳನ್ನು ದೇವೇಂದ್ರ ಮುಟ್ಟಬಹುದಿತ್ತ, ಅಷ್ಟೇ ಇರು. ದೇವೇಂದ್ರ ಮಾಡಿದ್ದು ಪರಸತ್ಯರ ಭೋಗ ಅಲ್ಲ. ಆಗಿರುವಾಗ ಅದಕ್ಕಲ್ಲೂ ಅವನಿಗೆ ಶಾಪ ಸಿಕ್ಕಿತ್ತು. ಈಗಲೂ ಹೇಳುವುದಿಲ್ವ? ಅಹಲ್ಯ ಜಾರ ಹೇಳುವುದು ದೇವೇಂದ್ರ. ಹೇಳುವವರು 1000 ಮಾತುಗಳನ್ನು ಹೇಳ್ತಾರೋ ಗಾಳಿ ಬೀಸುವುದೇ ಎಲೆ ಅಲುಗುತ್ತದ. ಆದ್ರೆ ಹೇಳುವವರು ಹೇಳ್ತಾ ಇರ್ತಾರೆ. ಮಾಡಿದ್ದೇನೆ ಮುನಿಗೌತಮರೇ, ನಾನು ಆಡಿದಂತಹ ಪ್ರತಿಯೊಂದು ಮಾತಿಗೂ ಸಮರ್ಥನೆಯನ್ನು ನೀಡುವುದಕ್ಕೆ ನೀವು ಮುಂದಾಗುತ್ತಿದ್ದೀರಿ. ನೀನು ಬೇರೆ ಬೇರೆ ಯುಗದ ಕಥೆ ಹೇಳ್ತಿ, ನಾನು ಎಲ್ಲ ಯುಗೊಬ್ಬನಾದಂತ ದೇವೇಂದ್ರನಲ್ಲಿ ಎಲ್ಲವನ್ನು ಕಾಣಬಲ್ಲೆ. ಅಂತಹ ದೂಷಣೆಯನ್ನು ನೀವು ನೀಡುವವರು ಹೌದು ಅಲ್ಲಮ್ಮ. ನೋಡಿ, ನಿಮಗೇನಾದರೂ ವೈಯಕ್ತಿಕವಾಗಿ ಕಷ್ಟ ಬಂದಿದೆ ಎಂದಾದರೆ ಸ್ವರ್ಗದಲ್ಲಿ 4 ದಿವಸ ಇದ್ದು ಹೋಗಿ ನಿಮ್ಮ ಉಪಚಾರವನ್ನು ನಾನೇ ಬಂದು ಮಾಡುತ್ತೇನೆ. ನಿಮಗೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಕೊಡುತ್ತೇನೆ. ಅದನ್ನು ಬಿಟ್ಟು ಭೂಲೋಕಕ್ಕೆ ಬರಗಾಲ ಬಂದಿದೆ, ನೀನು ಬರಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕೆಂದು ನನ್ನನ್ನು ಬಲಾತ್ಕಾರದಿಂದ ಕರೆಯುವುದಕ್ಕೆ ನೀವು ಬರುವುದು ಬೇಡ. ನಾನು ಬಲವಂತ ಮಾಡ್ಲಿಲ್ವಲ್ಲ, ಮತ್ತೆ ಭೂಮಿಯ ಬಲವನ್ನೇ ನಿನಗಾಡಿ ಬರಲಾರೇನು ಮಹಾಜನರು ಹೇಳಿದ ಸ್ವಾರ್ಥಕ್ಕಾಗಿ. ಮತ್ತೆ ನನ್ನ ಸ್ವಾರ್ಥವೇ ಭೂಮಿಯ ಉದ್ಧಾರ. ಮತ್ತೆ ಒಬ್ಬೊಬ್ಬರ ವೆಚ್ಚಕ್ಕಾಗಿ ಸೇವೆ ಮಾಡಲಿಕ್ಕೆ ನೀವು ಜನ ಇರುವುದಲ್ಲ, ನೀವು ಲೋಕದ ಹಿತಕ್ಕಾಗಿಯೇ ಇರುವುದು. ಅದಕ್ಕೆ ನೀನು ಬರಲಾರೆ ಅಂತ ಆದ್ರೆ ನಿನ್ನ ಕರ್ತವ್ಯ ನೀನು ಬರೆಯಕ್ಕೆ ಅಂತ ಆಯ್ತು. ಬೇಡ ಬಿಡು. ಈಗ ನಿನಗೆ ಯಾರಲ್ಲಿ ಹೇಳಿಸಬೇಕು? ನೀವು ಯಾರಲ್ಲಿ ಹೇಳಿಸ್ತೀನಿ? ಬ್ರಹ್ಮದೇವರಲ್ಲಿ. ಬ್ರಹ್ಮದೇವರು ಮಗಳನ್ನು ಮದುವೆ ಆದವರು ನನಗೆ ಬುದ್ಧಿ ಹೇಳುವುದಾ? ವಿಷ್ಣುವಲ್ಲಿ. ಹೆಣ್ಣದಿಂದ ಪಾದ ಸೇವೆಯನ್ನು ಮಾಡಿಸುವರು ನನಗೆ ಹೇಳಲಿಕ್ಕೆ ಜನ ಅಲ್ಲ. ಅವ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನನ್ನ ಪಾದ ಮುಟ್ಟಿ ಹೋಗುವವರು, ಅವ ನನಗೆ ಹೇಳಲಿಕ್ಕೆ ಜನ ಅಲ್ಲ. ಹೋಗ್ಲಿ ಬಿಡು. ಖಂಡ ಬಳಸುವಲ್ಲಿ. ಕ್ಷಣ ಮಾತ್ರದಲ್ಲಿ ದೇವತೆಗಳ ಭೂಮಿಗೆ ಸೆಳೆಯಬಲ್ಲೆವು. ಬೇಡ ಸಾಕಿಷ್ಟು ಎನ್ನುವುದಕ್ಕಾಗಿ ಸಮಾಧಾನೋಕ್ತಿಗಳನ್ನು ಮಾಡಿದರೆ ಅದನ್ನು ತಿಳಿದೇ ಮಾತನಾಡಿದ್ದಿ. ನಮ್ಮಗಳ ಘನತೆ ಏನು ಎನ್ನುವುದನ್ನು ಜಲದಾಕ್ಷನಾದಂತಹ ಹರಿಯಾದರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಣಿದು ಅಡುಕಿ ನಡೆವನು ಜಲದೊಳಗೆ. ಹಾಗಿರುವಾಗ ಅಂತಹ ನಮ್ಮ ಕುರಿತಾಗಿ ಏನೇ ಸಿಂಹದಕ್ಕೆ ಹೊರಟೆ, ಯಾರನ್ನು ಆಕ್ಷೇಪಿಸಿದೆ?